ದಲಿತನಿಗೆ ಬಹಿಷ್ಕಾರ ಆಗ್ತಾನ? ನೋಡಿ, ನೀವು ಇದನ್ನು ನೀವು ವಿರೋಧಿಸಿದ್ರೆ ಮಾತ್ರ ಇಲ್ಲಿ ಇರೋಕ್ಕೆ ಸಾಧ್ಯ ಅನ್ನೋ ಯೋಚನೆಯಲ್ಲಿ ಯಾರು ಬದುಕ್ತಾರೆ? Caste relation and fight for rights is complicated, which is illustrated in this case from Mysuru's Kenchilgudu village, where some Dalits are fighting for their right to enter temples, while others from the community are accusing them of being troublemakers and rocking the boat. Between these two Dalit groups, there's an ST community which is dominant in the village, trying to maintain their interest and power dynamics. And now it's become a Dalit versus Dalit battle. ಅನಾದಿ ಕಾಲದಿಂದಗಳಿಂದನೂ ದಲಿತರಿಗೆ ಇಲ್ಲಿ ಪ್ರವೇಶ ಕೊಟ್ಟಿರಲಿಲ್ಲ. ಯಾವುದೇ ಜಾತಿ ವಿರೋಧಗಳು ಇಲ್ಲಿ ನಮ್ಮೂರಲ್ಲಿ ನಡೆದಿಲ್ಲ. ಇಲ್ಲಿ ಕೆಲವರು ಇಲ್ಲಿ ಜಾತಿ ಭೇದ ಮಾಡ್ತವ್ರೆ, ನಮ್ಮನ್ನ ಅಪಪ್ರಚಾರ ಮಾಡ್ತಾ ಇದಾರಲ್ಲ. The issue is around the Lakshmi Narayana temple in Kenchilgudu village, which houses 45 families belonging to scheduled caste of Adi Karnataka community, 60 belonging to scheduled tribe of Valmiki community, and 4 to 5 houses belonging to the Arsu community. This temple comes under the Muzrai department, which looks after the management and administration of the religious and charitable institutions in the state. But now if you take a look at this temple here, you will find there's barely any space for more than 2 people to stand inside. The residents say that this is the reason why they don't enter the temple. But according to Marankaya, this is just an excuse to bar Dalits from entering the temple in the name of tradition and space constraint. ಇಲ್ಲಿ ದೇವಸ್ಥಾನಗಳಿರೋದೆಲ್ಲ ಬರೀ 12 ರಿಂದ 10 ಅಡಿ. ಅರ್ಚಕರಿಗೆ ಒಬ್ಬರು ಪೂಜೆ ಮಾಡಕ್ಕೆ ಅವಕಾಶವಿದೆ ಅಷ್ಟೇ. ಯಾರು ಕೂಡ ಒಳಗಡೆ ಪ್ರವೇಶ ಮಾಡ್ತಾ ಇಲ್ಲ. Frustrated by the situation, Marankaya and 5 other Dalit families wrote to the Muzrai department requesting permission to enter the temple. 2ನೇ ತಾರೀಕು 12ನೇ ತಿಂಗಳಲ್ಲಿ ಬಂದು ನಮಗೆ ಮುಕ್ತವಾದ ಅವಕಾಶಗಳು ಕೊಟ್ಟು 3ನೇ ತಾರೀಕು ಊರ್ನವರೆಲ್ಲ ಸೇರ್ಕೊಂಡು ದೇವಸ್ಥಾನ ಮೈಲಿಗೆ ಆಗೋಯ್ತು ಅಂತ ಹೇಳಿ 3ನೇ ತಾರೀಕೆ ಒಂದು ಗುದ್ದಲಿ ಪೂಜೆ ಮಾಡ್ತಾರೆ. ಮಂಚನಾಯಕ ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರು ಅವರ ಒಂದು ಸಮ್ಮುಖದಲ್ಲಿ ಇಡೀ ಊರವರೆಲ್ಲ ಕರ್ಕೊಂಡು ಅವರು ಇದು ವಾಲ್ಮೀಕಿ ಜನಾಂಗದವರು ನಾವು ಏನ್ ಮಾಡೋ ಒಂದ್ ಸಣ್ಣದಾಗಿ ಲಕ್ಷ್ಮೀ ನಾರಾಯಣ ಸ್ವಾಮಿ ಪೂಜೆನೆ ಬೇಡ, ನಾರಾಯಣ ಸ್ವಾಮಿ ಅಂತ ಹೇಳಿ ಒಂದ್ ದೇವಸ್ಥಾನ ಮಾಡಿ ನಮ್ ಗ್ರಾಮದವ್ರೆ ಅದ್ರಲ್ಲಿ ನಾವು ಪೂಜಾ ಪುರಸ್ಕಾರಗಳ ಜಾತ್ರೆನ ಮಾಡೋ. ನಿಮ್ ತೀರ್ಮಾನ ಹೇಳಿ ಅಂದಾಗ ನಿಮ್ ತೀರ್ಮಾನ ಅಂತಿಮ ತೀರ್ಮಾನ ಅಂದಾಗ ಇವರೇ ಹೇಳ್ದವ್ರು ನಮ್ಗೆ. 1 ತಿಂಗಳಲ್ಲೇ ಕೂಡ ದೇವಸ್ಥಾನ ಓಪನ್ ಆಯ್ತು ಮೇಡಮ್. ಯಾರು ಏನೇ ಮಾಡಿದ್ರು ಊರ್ ಒಗ್ಗಟ್ಟು. ಯಾಕಂದ್ರೆ ನಮ್ಮ ಜನಾಂಗದಲ್ಲಿ ಕ್ಯಾಸ್ಟ್ ಇಂಪಾರ್ಟೆಂಟ್. ಬೇಕಾದ್ರೆ ಪ್ರಾಣ ಹೋದ್ರು ಓಕೆನೆ, ಈ ಕ್ಯಾಸ್ಟ್ ಗೆ ಪ್ರಾಮುಖ್ಯತೆ ಜಾಸ್ತಿ. The Valmiki community and other Dalit residents constructed a new temple within just 1 month. ಮೈಲಿಗೆ ಆಯ್ತೆ ಅಂತೇಳಿ ಇನ್ನೊಂದು ದೇವಸ್ಥಾನ ಕಟ್ಕೊಂಡಿರ್ತಿದೆಯಲ್ಲ, ಬಹಳ ನಮ್ಗೆ ಇನ್ನೂ ಬಹಳ ಅವಮಾನ ಆಯ್ತು. ಹಾಗಾಗಿ ಸಂಬಂಧಪಟ್ಟ ಇಲಾಖೆಗೆ ಈ ತರ ಪರ್ಯಾಯ ದೇವಸ್ಥಾನ ಕಟ್ಟಿ ನಮ್ಗೆ ಇನ್ನೂ ಅಸ್ಪೃಶ್ಯ ಆಚರಣೆ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟದ ನಂತರ ನಾವು SP ಅವ್ರಿಗೆ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟದ ನಂತರ ಸಂಬಂಧಪಟ್ಟ ಇಲಾಖೆ ಬಂದು ಇಲ್ಲಿ ಪರಿಶೀಲನೆ ಮಾಡ್ತು. ಪರಿಶೀಲನೆ ಮಾಡೋದು ಯಾರನ್ನ, ಯಾರು ಬಹಿಷ್ಕಾರ ಹಾಕಿರ್ತಾರೋ ಅವ್ರನ್ನೇ ಪರಿಶೀಲನೆ ಮಾಡ್ತಾರೆ, ಅವ್ರನ್ನೇ ಎಂಕ್ವೈರಿ ಮಾಡ್ತಾರೆ. ಅವ್ರು ಹೇಳ್ತಾರ ಬಹಿಷ್ಕಾರ ಹಾಕಿದ್ದಾರೆ ಅಂತೇಳಿ, ಅದು ಕ್ಲೋಸ್ ಮಾಡ್ಕೊಡೋದು ಅಷ್ಟೇನೆ. ನಮ್ಮ ಹತ್ರ ಕಂಪ್ಲೇಂಟ್ ಹತ್ರ ಅವ್ರು ಬರಲೇ ಇಲ್ಲ ಅವರು ಅಧಿಕಾರಿಗಳು. ಹಾಗಾಗಿ ತುಂಬಾನೇ ಬೇಸರ ಆಯ್ತು. A peace meeting was held on January 9th, led by Mysuru Tehsildar Mohan Kumar, where members from Adi Karnataka community and Valmiki community attended. ಎಲ್ಲ ಒಳಗೊಂಡು ಯಾಕೆ ಒಳಗೊಂಡ್ಬಾರ್ದು ಅಂತೇಳಿ, ಇಲ್ಲ ಸ್ವಾಮಿ ನಾವು ಸಂಪ್ರದಾಯ, ನಾವು ಅವ್ರ ಜೊತೆಗೆ ಸೇರಿ ಹಬ್ಬ ಮಾಡ್ಬೇಕು ಅಂತ ನಾವು ಕೇಳ್ಕೊಂಡ್ರೆ ಇಲ್ಲ, ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಬಿಟ್ಕೊಟ್ಬಿಟ್ಟಿದೀವಿ. ನಮ್ಗೆ ಕೌಂಟರ್ ಕೊಡ್ತಾರೆ. ಇಲ್ಲಿ ಪ್ರತ್ಯೇಕ ದೇವಸ್ಥಾನ ಮಾಡ್ಬೇಕಾದ ಒಂದು ಕಾರಣ ಅವ್ರಗಳ ಭಯದಿಂದ ನಾವು ಇಲ್ಲಿ ಮಾಡ್ಕೊಂಡ್ವಿ. ಏನ್ ಹೋಗಿದ್ರು 5 ಜನ, ಇವ್ರು 5 ಜನ ಇವರೆಲ್ಲ ಸ್ವಾಮಿ ನಾವು ದೇವಸ್ಥಾನಕ್ಕೆ ಪ್ರವೇಶ ಮಾಡೋದು ಅಂತ ಹೇಳಿ ಊರೆಲ್ಲ ಸೇರಿ ನಮ್ ಕಾಲ್ ತೊಳೆದ್ರು ಕೈ ತೊಳೆದ್ರು ಅಂತ ಹೇಳಿ ನಮ್ಮ ಮೇಲೆ ಅಲ್ಲೇ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಮ್ಗೆ CC ಕ್ಯಾಮ್ರಾ ಫಿಟ್ ಮಾಡಿ ಅಂತೆಲ್ಲ ಹೇಳ್ಕೊಂಡ್ರು. ಅಧಿಕಾರಿಗಳು ನಮ್ ಗಮನಕ್ಕೆ ತಂದ್ರು, ಸ್ವಾಮಿ ನಾವು ಹಬ್ಬ ಮಾಡೋದು ಸಾಮರಸ್ಯಕ್ಕೋಸ್ಕರ, ಜನಗಳ ಸಂತೋಷಕ್ಕೋಸ್ಕರ. ನಾವು ಗಲಾಟೆ ಮಾಡಿ ಹಬ್ಬ ಮಾಡ್ಬೇಕು ಅನ್ನೋದಾದ್ರೆ ದಯಮಾಡಿ ನಾವು ಹಬ್ಬ ಮಾಡಕ್ ಅವಶ್ಯಕತೆ ಇಲ್ಲ. ಅವರ ಭಯದಿಂದ ನಾವು ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಕ್ ಒಂದು ಕಾರಣ ಆಯ್ತು ಅಷ್ಟೇ. ಅವರು ಪ್ರತ್ಯೇಕವಾಗಿ ಇಲ್ಲಿ ಊರನ್ನ ಬಿಟ್ಟು ಹೆಚ್ಚು ಕಮ್ಮಿ 12 ರಿಂದ 13 ವರ್ಷ ಆಗಿದೆ. ಇಲ್ಲಿ ಅಂತ ಅಸಂತಿಗಳನ್ನ ಸೃಷ್ಟಿ ಮಾಡಿ ನಮ್ಮ ಊರ್ನೆಲ್ಲ ಅಪಪ್ರಚಾರ ಮಾಡೋ ಒಂದು ಅವ್ರ ವಾಡಿಕೆ ಆಗ್ಬಿಟ್ಟಿದೆ. Marankaya, a farmers' right activist who moved to Mysuru 12 years ago, is now back in Kenchilgudu and is building a house here. Shiva Yogi and other Dalit residents view Marankaya as a troublemaker, possibly fearing that his actions might disrupt the existing social order. ಬಾಬಾ ಸಾಹೇಬ್ರು ಹೇಳ್ದಂಗೆ ಶಿಕ್ಷಣ ಮತ್ತು ಹಳ್ಳಿಗಳನ್ನು ಬಿಟ್ಟು ಆಚೆ ಹೋಗಿ ಕಲಿಯುವಂಥ ಕ್ರಮನೇ ತುಂಬ ಮುಖ್ಯ. ಅದು ಲಿಬ್ರೇಷನ್ನಿನ ಒಂದು ದಾರಿ. ಅದು ಇಲ್ಲಿವರೆಗೂ ನಾವು ಅದನ್ನು ನೋಡ್ಕೊಂಡು ಬಂದಿರೋದು. ಇಲ್ಲಿ ಬಟ್ ಒಳಗಡೆ ಬಂದಾಗ ಏನಾಗುತ್ತೆ, ಇವ್ರು ಬಂದು ಏನೋ ಪ್ರಶ್ನೆ ಮಾಡಿಬಿಡ್ತಾರೆ, ಈ ವ್ಯವಸ್ಥೆ ಎಲ್ಲೋ ಹಾಳಾಗ್ಬಿಡುತ್ತೇನೋ ಅಥವಾ ನಾವು ಇದನ್ನು ಕಳ್ಕೊಂಬಿಡ್ತೀವೇನೋ ಅನ್ನೋ ಥರದ್ದೊಂದು ಭಯ ಇದೆ. ಈ ದೇವಸ್ಥಾನ ಅಂತ ಅನ್ನೋದೊಂದು ನಂಬಿಕೆ ವಿಚಾರ ಅಂತ ತಲೆಗೆ ತುಂಬಿರೋದ್ರಿಂದ
ಮತ್ತು ಆ ಊರಲ್ಲಿ ಅವ್ರದ್ದೇನೋ ಒಂದು ಸಣ್ಣ ಮನೆ ಇರುತ್ತೆ, ಒಂದು ಸಣ್ಣ ಹೊಲ ಇರುತ್ತೆ. ನಾವು ಇದನ್ನು ಸಪೋರ್ಟ್ ಮಾಡಿದ್ರೆ, ಯಾರು ದೇವಸ್ಥಾನಕ್ಕೆ ಎಂಟ್ರಿ ಮಾಡಿರೋಂಥ ದಲಿತರಿಗೆ ಸಪೋರ್ಟ್ ಮಾಡಿದ್ರೆ ನಾವು ಈ ಅಸ್ಮಿತೆಯನ್ನು ಅಂದರೆ ಅದನ್ನು ಕಳ್ಕೊಂಡ್ಬಿಡ್ತೀವೇನೋ ಅನ್ನೋ ಥರದೊಂದು ಭಯ ಇರುತ್ತೆ. ಅದ್ರ ಎಲ್ಲದ್ರ ಜೊತೆಗೆ ಒಂದು ಹೇರಿಕೆ ಕೂಡ ಇರುತ್ತೆ. ನೋಡಿ, ನೀವು ಇದನ್ನು ನೀವು ವಿರೋಧಿಸಿದ್ರೆ ಮಾತ್ರ ಇಲ್ಲಿ ಇರೋಕ್ಕೆ ಸಾಧ್ಯ ಅನ್ನೋ ಥರದ್ದೊಂದು ಇಂಡೈರೆಕ್ಟ್ ಹೇರಿಕೆ ಇರೋದ್ರಿಂದಾಗಿ ಮಾತ್ರ ಹಂಗೆ ನಡೆಯುತ್ತೆ. ಅದರ್ವೈಸ್ ಹಂಗೆ ಇರೋಕ್ಕೆ ಬೇರೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಶೋಷಣೆಯಲ್ಲಿ ಯಾರು ಬದುಕ್ತಾರೆ?